ಸರ್ ಎಷ್ಟು ಹೋಟೆಲ್ಗಳ ಮೇಲೆ ರೇಡ್ ಆಗಿದೆ, ಏನೆಲ್ಲ ನಿಯಮ ಉಲ್ಲಂಘನೆ ಆಗಿದೆ? ಇವತ್ತು ಆರೋಗ್ಯ ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆಯಿಂದ ಬೆಂಗಳೂರು ನಗರದಲ್ಲಿರುವ ಎಲ್ಲ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟ್ಲ ಮೇಲೆ ಇವತ್ತು 60 ಹೋಟ್ಲುಗಳಲ್ಲಿ ಇವತ್ತು ನಾವು ರೈಡನ್ನು ಮಾಡಿದ್ದೀವಿ. ಇದರಲ್ಲಿ ನಾವು ಮೂಲತಃ ನೋಡೋದೇನೆಂದರೆ ಸ್ವಚ್ಛತೆ ನೋಡ್ತೀವಿ ಮತ್ತು ಅಲ್ಲಿ ಇರುವ ಸಾಮಗ್ರಿಗಳು ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಎಲ್ಲಿಂದ ತಗೊಂಡಿದ್ದಾರೆ ಮತ್ತು ಅದೇನು ಎಕ್ಸ್ಪೈರಿ ಡೇಟ್ ಒಳಗಿದೆಯಾ ಅದನ್ನು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕ್ಲೀನಿನೆಸ್ ಒಂದು ನೋಡ್ತೀವಿ. ಆಮೇಲೆ ಸೆಂಟ್ರಲೈಸ್ಡ್ ಕಿಚನ್ ಅಂತ ಇರುತ್ತೆ ಇವ್ರದ್ದು ಇವತ್ತು ನೋಡ್ಕೊಂಡು ನಾಳೆ ಸೆಂಟ್ರಲೈಸ್ಡ್ ಕಿಚನಲ್ಲಿ ಅಲ್ಲೂ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಎಲ್ಲಿಂದ ತರ್ತಾರೆ, ಇದು ಮಟನ್ ಚಿಕನ್ ಇವೆಲ್ಲ ಆರೋಗ್ಯಕರವಾಗಿದೆ ಮತ್ತು ಸೆಂಟ್ರಲೈಸ್ಡಲ್ಲಿ ಏನೇನು ಮಾಡ್ತಾರೆ ಲೈಸೆನ್ಸ್ ಪ್ರಕಾರ ನಡ್ಕೊಂತಿದ್ದಾರೆ ಅನ್ನೋದು ಒಂದು ನೋಡಲಿಕ್ಕೆ ಇವತ್ತು ನಾಳೆ ಡ್ರೈವ್ ಮಾಡಿದ್ದೇವೆ. ಟೋಟಲ್ಲು 60 ಹೋಟ್ಲು ನಾವು ಇವತ್ತು ರೈಡ್ ಮಾಡ್ತಾ ಇದ್ದೀವಿ. 5 ಸ್ಟಾರು ಎಲ್ಲನೂ 5 ಸ್ಟಾರು, 7 ಸ್ಟಾರು, 3 ಸ್ಟಾರ್ ಹೋಟ್ಲುಗಳು. ಸಾಮಾನ್ಯವಾಗಿ ನಾವು ರೋಡ್ ಸೈಡು ಇದು ಮಾಡ್ತಿದ್ದ, ಇವತ್ತು ನಾವು 3 ಸ್ಟಾರ್ 5 ಸ್ಟಾರ್ ಹೋಟ್ಲಿಗೆ ಬಂದಿದ್ದೇವೆ. ಏನು ಕಂಡು ಬಂತು ಸರ್ ಇಲ್ಲಿ ಈ ಹೋಟೆಲಲ್ಲಿ? ಈಗ ಒಂದೊಂದು ಹೋಟ್ಲಲ್ಲಿ ಒಂದೊಂದು ನ್ಯೂನತೆಗಳಿದೆ. ಈಗ ಇಲ್ಲಿ ನೋಡಿದಾಗ ಒಂದು 31 ಲೀಟ್ರ್ ಹಾಲು ಎಕ್ಸ್ಪೈರಿ ಡೇಟ್ ಇತ್ತು, ಅದನ್ನು ಈಗ ಚಲಿಸಿದ್ದೀವಿ, ಡೆಸ್ಟ್ರಾಯ್ ಮಾಡಿದ್ದೀವಿ. ಶಾಂಗ್ರಿಲಾ ಹೋಟ್ಲಲ್ಲಿ ಕೊಳ್ತಾಗಿರೋ ತರಕಾರಿಗಳು, ಈರುಳ್ಳಿ, ಟೊಮೆಟೊ ಎಲ್ಲ ಕೊಳ್ತಾಗಿತ್ತು, ಅದನ್ನ ಇಟ್ಟಿದ್ರು, ಅದನ್ನೆಲ್ಲ ಸೀಸ್ ಮಾಡಿದ್ದೀವಿ. ಈ ರೀತಿ ಸಂಜೆಗೆ ಗೊತ್ತಾಗತ್ತೆ ಏನು ಸೀಸ್ ಮಾಡಿದ್ದಾರೆ ಮತ್ತು ಏನು ಡೆಸ್ಟ್ರಾಯ್ ಮಾಡಿದ್ದಾರೆ. ಎಲ್ಲನೂ 3 ಸ್ಟಾರ್ 5 ಸ್ಟಾರ್ ಅಂತ ಹೇಳಿದ್ನಲ್ಲ, ರಾಡಿಸನ್ ಬ್ಲೂ, ಮ್ಯಾರಿಯಟ್, ಶಾಂಗ್ರಿಲಾ, ವಿಂಡ್ಸರ್ ಮ್ಯಾನರ್ ಎಲ್ಲ ಹೋಟ್ಲುಗಳು ಇವತ್ತು ಮಾಡ್ತೀವಿ. ಏನು ಸರ್ ಪ್ರೊಸೀಜರ್ ಏನು ಸರ್ ಈ ರೀತಿ ನ್ಯೂನತೆ ಕಂಡು ಬಂದರೆ ನೀವೇನು ಮಾಡ್ತೀರಿ? ಅಲ್ಲ, ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಬಿಟ್ಟು ಫಸ್ಟ್ ಇಂಪ್ರೂವ್ಮೆಂಟ್ಗೆ ಇದು ಮಾಡ್ತೀವಿ. ಭಾಳ ನ್ಯೂನತೆ ಇದ್ದರೆ ಲೈಸೆನ್ಸ್ನ ಸಸ್ಪೆಂಡ್ ಮಾಡಿಬಿಟ್ಟು ಅವರಿಂದ ಹೇಳಿಕೆ ಪಟ್ಕೊಂಡು ನೆಕ್ಸ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾ. ಭಾಳ ನ್ಯೂನತೆ ಇದ್ದರೆ ಲೈಸೆನ್ಸ್ ಕ್ಯಾನ್ಸಲ್. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ನಾನು ನೋಡಿರೋಂಗೆ, ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಿ, ಆ ರೀತಿ ಇರಲಿಲ್ಲ. ಚಿಕ್ಕ ಪುಟ್ಟ ಇದು ಇದೆ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ FSSAI ಇದ್ರ ಪ್ರಕಾರ ಫಸ್ಟು ನೋಟಿಸ್ ಕೊಟ್ಟು ಅವರಿಗೆ ಇಂಪ್ರೂವ್ಮೆಂಟ್ ನೋಟಿಸ್ ಕೊಡ್ತೀವಿ. ಎಷ್ಟು ಹೋಟೆಲ್ಗಳ ಮೇಲೆ ರೇಡ್ ಆಗಿದೆ, ಏನೆಲ್ಲ ನಿಯಮ ಉಲ್ಲಂಘನೆ ಆಗಿದೆ? ಇವತ್ತು ಆರೋಗ್ಯ ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆಯಿಂದ ಬೆಂಗಳೂರು ನಗರದಲ್ಲಿರುವ ಎಲ್ಲ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟ್ಲ ಮೇಲೆ ಇವತ್ತು 60 ಹೋಟ್ಲುಗಳಲ್ಲಿ ಇವತ್ತು ನಾವು ರೈಡನ್ನು ಮಾಡಿದ್ದೀವಿ. ಇದರಲ್ಲಿ ನಾವು ಮೂಲತಃ ನೋಡೋದೇನೆಂದರೆ ಸ್ವಚ್ಛತೆ ನೋಡ್ತೀವಿ ಮತ್ತು ಅಲ್ಲಿ ಇರುವ ಸಾಮಗ್ರಿಗಳು ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಎಲ್ಲಿಂದ ತಗೊಂಡಿದ್ದಾರೆ ಮತ್ತು ಅದೇನು ಎಕ್ಸ್ಪೈರಿ ಡೇಟ್ ಒಳಗಿದೆಯಾ ಅದನ್ನು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕ್ಲೀನಿನೆಸ್ ಒಂದು ನೋಡ್ತೀವಿ. ಆಮೇಲೆ ಸೆಂಟ್ರಲೈಸ್ಡ್ ಕಿಚನ್ ಅಂತ ಇರುತ್ತೆ ಇವ್ರದ್ದು ಇವತ್ತು ನೋಡ್ಕೊಂಡು ನಾಳೆ ಸೆಂಟ್ರಲೈಸ್ಡ್ ಕಿಚನಲ್ಲಿ ಅಲ್ಲೂ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಎಲ್ಲಿಂದ ತರ್ತಾರೆ, ಇದು ಮಟನ್ ಚಿಕನ್ ಇವೆಲ್ಲ ಆರೋಗ್ಯಕರವಾಗಿದೆ ಮತ್ತು ಸೆಂಟ್ರಲೈಸ್ಡಲ್ಲಿ ಏನೇನು ಮಾಡ್ತಾರೆ ಲೈಸೆನ್ಸ್ ಪ್ರಕಾರ ನಡ್ಕೊಂತಿದ್ದಾರೆ ಅನ್ನೋದು ಒಂದು ನೋಡಲಿಕ್ಕೆ ಇವತ್ತು ನಾಳೆ ಡ್ರೈವ್ ಮಾಡಿದ್ದೇವೆ. ಟೋಟಲ್ಲು 60 ಹೋಟ್ಲು ನಾವು ಇವತ್ತು ರೈಡ್ ಮಾಡ್ತಾ ಇದ್ದೀವಿ. 5 ಸ್ಟಾರು ಎಲ್ಲನೂ 5 ಸ್ಟಾರು, 7 ಸ್ಟಾರು, 3 ಸ್ಟಾರ್ ಹೋಟ್ಲುಗಳು. ಸಾಮಾನ್ಯವಾಗಿ ನಾವು ರೋಡ್ ಸೈಡು ಇದು ಮಾಡ್ತಿದ್ದ, ಇವತ್ತು ನಾವು 3 ಸ್ಟಾರ್ 5 ಸ್ಟಾರ್ ಹೋಟ್ಲಿಗೆ ಬಂದಿದ್ದೇವೆ. ಏನು ಕಂಡು ಬಂತು ಸರ್ ಇಲ್ಲಿ ಈ ಹೋಟೆಲಲ್ಲಿ? ಈಗ ಒಂದೊಂದು ಹೋಟ್ಲಲ್ಲಿ ಒಂದೊಂದು ನ್ಯೂನತೆಗಳಿದೆ. ಈಗ ಇಲ್ಲಿ ನೋಡಿದಾಗ ಒಂದು 31 ಲೀಟ್ರ್ ಹಾಲು ಎಕ್ಸ್ಪೈರಿ ಡೇಟ್ ಇತ್ತು, ಅದನ್ನು ಈಗ ಚಲಿಸಿದ್ದೀವಿ, ಡೆಸ್ಟ್ರಾಯ್ ಮಾಡಿದ್ದೀವಿ. ಶಾಂಗ್ರಿಲಾ ಹೋಟ್ಲಲ್ಲಿ ಕೊಳ್ತಾಗಿರೋ ತರಕಾರಿಗಳು, ಈರುಳ್ಳಿ, ಟೊಮೆಟೊ ಎಲ್ಲ ಕೊಳ್ತಾಗಿತ್ತು, ಅದನ್ನ ಇಟ್ಟಿದ್ರು, ಅದನ್ನೆಲ್ಲ ಸೀಸ್ ಮಾಡಿದ್ದೀವಿ. ಈ ರೀತಿ ಸಂಜೆಗೆ ಗೊತ್ತಾಗತ್ತೆ ಏನು ಸೀಸ್ ಮಾಡಿದ್ದಾರೆ ಮತ್ತು ಏನು ಡೆಸ್ಟ್ರಾಯ್ ಮಾಡಿದ್ದಾರೆ. ಎಲ್ಲನೂ 3 ಸ್ಟಾರ್ 5 ಸ್ಟಾರ್ ಅಂತ ಹೇಳಿದ್ನಲ್ಲ, ರಾಡಿಸನ್ ಬ್ಲೂ, ಮ್ಯಾರಿಯಟ್, ಶಾಂಗ್ರಿಲಾ, ವಿಂಡ್ಸರ್ ಮ್ಯಾನರ್ ಎಲ್ಲ ಹೋಟ್ಲುಗಳು ಇವತ್ತು ಮಾಡ್ತೀವಿ. ಏನು ಸರ್ ಪ್ರೊಸೀಜರ್ ಏನು ಸರ್ ಈ ರೀತಿ ನ್ಯೂನತೆ ಕಂಡು ಬಂದರೆ ನೀವೇನು ಮಾಡ್ತೀರಿ? ಅಲ್ಲ, ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಬಿಟ್ಟು ಫಸ್ಟ್ ಇಂಪ್ರೂವ್ಮೆಂಟ್ಗೆ ಇದು ಮಾಡ್ತೀವಿ. ಭಾಳ ನ್ಯೂನತೆ ಇದ್ದರೆ ಲೈಸೆನ್ಸ್ನ ಸಸ್ಪೆಂಡ್ ಮಾಡಿಬಿಟ್ಟು ಅವರಿಂದ ಹೇಳಿಕೆ ಪಟ್ಕೊಂಡು ನೆಕ್ಸ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾ. ಭಾಳ ನ್ಯೂನತೆ ಇದ್ದರೆ ಲೈಸೆನ್ಸ್ ಕ್ಯಾನ್ಸಲ್. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ನಾನು ನೋಡಿರೋಂಗೆ, ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಿ, ಆ ರೀತಿ ಇರಲಿಲ್ಲ. ಚಿಕ್ಕ ಪುಟ್ಟ ಇದು ಇದೆ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ FSSAI ಇದ್ರ ಪ್ರಕಾರ ಫಸ್ಟು ನೋಟಿಸ್ ಕೊಟ್ಟು ಅವರಿಗೆ ಇಂಪ್ರೂವ್ಮೆಂಟ್ ನೋಟಿಸ್ ಕೊಡ್ತೀವಿ.